ಗುಡ್ ಮಾರ್ನಿಂಗ್, ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ವ್ಲಾಗಿಂಗ್ ವಿದ್ಯಾ. ನಾನು ಇವತ್ತು ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಗಂಟೆ ಆಲ್ರೆಡಿ 8 o'clock ಆಗಿದೆ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ನಾನ ಮುಗಿಸಿ ದೇವ್ರ ಪೂಜೆ ಕೂಡ ಆಗಿದೆ. ಇವಾಗ ತಿಂಡಿ ಮಾಡೋದೊಂದೇ ಬಾಕಿ ಇದೆ. ತಿಂಡಿ ಕೂಡ ಮಾಡಬೇಕು. ಇವತ್ತು ಸಂಡೇ, ಏನೂ ಪ್ಲಾನ್ ಇಲ್ಲ, ನೋಡಬೇಕು ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಬೆಳಿಗ್ಗೆನೆ ವ್ಲಾಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ಕೂಡ. ನಾನು ಇವಾಗ ತಿಂಡಿ ಮುಗಿಸ್ಬಿಟ್ಟು ಸಿಗ್ತೀನಿ. ತಿಂಡಿ ಜೊತೆ ಅಡುಗೆ ಕೆಲಸಗಳನ್ನು ಬೇಗ ಮುಗಿಸ್ಬೇಕು, ಯಾಕೆಂತಂದ್ರೆ ಇವತ್ತು ಲೇಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ತಿಂಡಿ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ತಿಂಡಿ ಎಲ್ಲ ಮುಗಿಸಿ ನಾನಿವಾಗ ಆರಾಮಾಗಿ ಕೂತಿದ್ದೀನಿ. ಅಡುಗೆ ಕೂಡ ಮುಗಿದಿದೆ. ಸಾಂಬಾರು ಮಾಡೋದು ಬಾಕಿ ಇದೆ. ಇವತ್ತು ಸಂಡೇ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಏನಾದರೂ ಮಾಡಬೇಕು. ಇವತ್ತು ಸಂಡೇ ನಮ್ಮನೇಲಿ ನಾವು ನಾನ್ ವೆಜ್ ನಾವು ವಾರದಲ್ಲಿ 3 ದಿನ ತಿನ್ನೋದು, ಮಂಗಳವಾರ, ಬುಧವಾರ ಹಾಗೂ ರವಿವಾರ. ಮಿಕ್ಕಿದ ವಾರಗಳಲ್ಲಿ ನಾವು ನಾನ್ ವೆಜ್ ಅನ್ನ ಮಾಡೋದು ಇಲ್ಲ, ತಿನ್ನೋದು ಇಲ್ಲ ಸ್ನೇಹಿತರೆ. ಇವತ್ತು ನಾನ್ ವೆಜ್, ಫಿಶ್ ಅಥವಾ ಏನಾದ್ರೂ ಮಾಡ್ತೀವಿ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಇವಾಗ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಬೇಕು. ಆದ ನಂತರ ಬಂದ್ಬಿಟ್ಟು ಫಿಶ್ ಸಾಂಬಾರ್ ಏನಾದ್ರೂ ಮಾಡಬೇಕು. ನಂತರ ಸಿಗ್ತೀನಿ ಮತ್ತೆ. ಊಟ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದೀನಿ. ಯಾಕೋ ಇವತ್ತು ದಿನ ತುಂಬ ಕೂಲ್ ಆಗಿದೆ. ಇವತ್ತು ಸಂಡೇ ಆದ್ರೂ ಕೂಡ ತುಂಬ ಕೂಲ್ ಆಗಿದೆ. ಏನು ಪ್ಲ್ಯಾನ್ ಇಲ್ಲ, ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ಕೂಡ. ನನ್ನ ಹಸ್ಬೆಂಡ್ ಕೂಡ ಇವತ್ತು ಮನೇಲೇ ಇದ್ದಾರೆ. ಊಟ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದೆ. ಹಸ್ಬೆಂಡ್ ಹೇಳಿದ್ರು ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ. ಹೊರಗಡೆ ಹೋಗದೆ ತುಂಬಾ ದಿನಗಳಾಗಿದೆ. ವಾಕಿಗೆ ಹೋಗದೆ. ಲಾಸ್ಟ್ ಟೈಮ್ ಹೋಗಿದ್ದು ಅಂತಂದ್ರೆ ಇಕೋ ಬೀಚಿಗೆ ಹೋಗಿದ್ದೆ. ಅದಾದ ನಂತರ ನಾವೆಲ್ಲೂ ಹೊರಗಡೆ ಹೋಗ್ಲೇ ಇಲ್ಲ. ಅಮ್ಮನ ಮನೆಗೆ ಹೋಗಿ ಬಂದಿದ್ದಷ್ಟೇ. ಸುಮ್ಮನೆ ಹೀಗೆ ಒಂದು ವಾಕ್ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಜೊತೆಯಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಬನ್ನಿ ಇವಾಗ ಹೋಗೋಣ. ಒಂದು ವಾಕ್ ಹೋಗಿ ಬರೋಣ ಅಂತ ಹಸ್ಬೆಂಡ್ ಜೊತೆ ಬಂದು ನೋಡಿ, ನಾನು ಇಲ್ಲಿ ಐಸ್ ಕ್ರೀಮ್ ಪಾರ್ಲರಲ್ಲಿ ಕೂತು ಐಸ್ ಕ್ರೀಮನ್ನು ತಿಂತಾ ಇದ್ದೀನಿ. ನನಗೆ ತುಂಬ ಇಷ್ಟ ಐಸ್ ಕ್ರೀಮ್ ಅಂದರೆ. ಹೊರಗಡೆ ಹೋದವಾಗ ನನ್ನ ಹಸ್ಬೆಂಡ್ ನನಗೊಂದು ಐಸ್ ಕ್ರೀಮ್ ಅಂತೂ ಕೊಡಿಸ್ಲೇಬೇಕು. ಇತ್ತೀಚೆಗೆ ಐಸ್ ಕ್ರೀಮನ್ನು ನಾನು ತಿಂದಿರಲಿಲ್ಲ, ಯಾಕೆಂತಂದರೆ ತುಂಬ ದಿನಗಳಿಂದ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು. ಹಾಗಾಗಿ ಐಸ್ ಕ್ರೀಮ್ಗಳನ್ನೆಲ್ಲ ನನ್ನ ಹಸ್ಬೆಂಡು ಕೊಡಿಸಿರಲಿಲ್ಲ. ಇವತ್ತು ತಿಂದೆ ನಾನು ಐಸ್ ಕ್ರೀಮನ್ನು ಕೂಡ. ನಾವು ಐಸ್ ಕ್ರೀಮನ್ನು ತಿಂದು ಮುಗಿಸ್ಬಿಟ್ಟು ಪಾರ್ಕಿಗೆ ಬಂದಿದ್ದೀವಿ. ಇದು ಇಕೋ ಬೀಚ್ ಪಕ್ಕದಲ್ಲೇ ಇರುವಂತಹ ಪಾರ್ಕು. ತುಂಬ ಚೆನ್ನಾಗಿದೆ. ನಾವು ಈಗ ಎಂಟ್ರೆನ್ಸಲ್ಲಿದ್ದೀವಿ. ನಾವು ಈಗ ಒಳಗಡೆ ಎಂಟರ್ ಆಗಿದ್ದೀವಿ. ನೀವು ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ ಈ ಗಾರ್ಡನ್ನು. ಅದಕ್ಕೋಸ್ಕರ ನಾನು ನಿಮಗೆ ಒಮ್ಮೆ ತೋರಿಸೋಣ ಅಂತ ಇಲ್ಲಿ ಬಂದಿದ್ದೀನಿ. ನೀವು ನೋಡ್ತಾ ಇರಬಹುದು, ತುಂಬ ಚೆನ್ನಾಗಿದೆ. ಮುಂದೆ ಹೋಗ್ತಾ ನಿಮಗೇನೆ ಗೊತ್ತಾಗುತ್ತೆ. ಇವಾಗ ನಾನು ಟಿಕೆಟನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಒಬ್ಬರಿಗೆ 10 ರೂಪಾಯಿ. ಇಲ್ಲಿ ಎಂಟ್ರೆನ್ಸ್ದಲ್ಲಿ ಒಬ್ಬರು ಟಿಕೆಟ್ ತೆಗೆಯೋದಕ್ಕೆ ಇರ್ತಾರೆ. ನಾನು 20 ರೂಪೀಸ್ ಕೊಟ್ಟು 2 ಟಿಕೆಟ್ ತಂದಿದ್ದೀನಿ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಒಮ್ಮೆ ಎಂಟ್ರಿ ಆದರೆ, ಟಿಕೆಟ್ ತಗೊಂಡು ಎಂಟ್ರಿ ಆದರೆ ಎಷ್ಟೊತ್ತು ಬೇಕಾದರೂ ಇರಬಹುದು ಈ ಗಾರ್ಡನಲ್ಲಿ. ನಾವು ಒಮ್ಮೆ ಗೇಟ್ ಹೊರಗಡೆ ಹೋದರೆ ಮತ್ತೆ ನಮಗೆ ಅಲೋವಿಲ್ಲ. ಮತ್ತೆ ಅಲೋವ್ ಆಗಬೇಕಂತಂದರೆ 10 ರೂಪೀಸ್ ಟಿಕೆಟ್ ಕೊಡ್ತೀನಿ, ಮತ್ತೆ ಬರಬೇಕು. ಎಷ್ಟೊತ್ತು ಬೇಕಾದರೂ ಗಾರ್ಡನಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ನಾವಿವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಒಂದು ಕೋತಿನ ಸಹ ಕೂರಿಸಿದ್ದಾರೆ. ಅವರೇ ತಯಾರಿಸಿರುವಂಥದ್ದು. ತುಂಬ ಚೆನ್ನಾಗಿದೆ ಈ ಗಾರ್ಡನು, ನೋಡುವಂತಹ ಪ್ಲೇಸು. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೂಡ ನೋಡ್ತಾ ಇರಬಹುದು, ಇಲ್ಲಿ ಒಂದು ಕಪ್ಪೆಯನ್ನು ತಯಾರಿಸಿಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ಮೊಸಳೆ ಕೂಡ ಇದೆ. ತುಂಬ ನೇಚರ್ಸ್ಗಳಿದ್ದಾವೆ. ಅದ್ರ ಮಧ್ಯದಲ್ಲಿರುವಂತಹ ಗಾರ್ಡನ್ ಇದು. ನಾನು ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ಗೆ ವಿಡಿಯೋ ಮಾಡೋದಕ್ಕೆ ನಾನು ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ಒಂದು ಆಮೆನೂ ಕೂಡ ತಯಾರಿಸಿಟ್ಟಿದ್ದಾರೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೆ ಇದನ್ನೆಲ್ಲ ಪರಿಚಯಿಸಬಹುದು. ಅದಕ್ಕೋಸ್ಕರ ಅವರು ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ನೋಡಬಹುದು ನೀವು. ಹಾಗೆಯೇ ನಾವು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೇನು ಕೂಡ ನೋಡಿ, ಇವಾಗ ಹತ್ತಿರದಿಂದ ತೋರಿಸ್ತಾ ಇದ್ದೀವಿ. ಇದು ಆಮೆ. ನಿಮ್ಮ ಕಡೆ ಏನು ಹೇಳ್ತಿರೋ ಇದಕ್ಕೆ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಇದಕ್ಕೆ ಆಮೆ ಅಂತ ಕರೀತಾರೆ.
ಇಲ್ಲಿ ನೋಡಿ ಗಾರ್ಡನಿಗೆಲ್ಲ ನೀರು ಬಿಡೋದಕ್ಕೋಸ್ಕರ ಇಲ್ಲಿ ಪೈಪ್ ಲೈನ್ ಕೂಡ ಮಾಡಿದ್ದಾರೆ. ಇಲ್ಲಿ ನೀರುಗಳನ್ನೆಲ್ಲ ಬಿಡ್ತಾ ಇರ್ತಾರೆ ಈವ್ನಿಂಗ್ ಹೊತ್ತು. ಇಲ್ಲಿ ನೋಡಿ ಹೂವಿನ ಗಿಡ ಎಲ್ಲಾನು ಕೂಡ ತುಂಬಾ ಇದೆ ಇಲ್ಲಿ. ಇಲ್ಲಿ ಒಂದು ಜಾಲಿ ಅಂತಾರೆ ಇದಕ್ಕೆ, ನೀವೇನು ಹೇಳ್ತಿರೋ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಇದಕ್ಕೆ ಜಾಲಿ ಅಂತಾರೆ ನೋಡಿ. ಅದನ್ನು ಕೂಡ ಇಲ್ಲಿ ತಯಾರಿಸಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇವೆಲ್ಲನೂ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಹೂವಿನ ಗಿಡನೂ ಇದೆ ಪಕ್ಕದಲ್ಲೇ ಕೂಡ, ನೀವು ಕೂಡ ನೋಡಬಹುದು. ತುಂಬ ಚೆನ್ನಾಗಿದೆ ಈ ಗಾರ್ಡನ್ನು. ಇಲ್ಲಿ ತುಳಸಿ ಗಿಡನೂ ಕೂಡ ಇದೆ, ನೋಡಬಹುದು ನೀವು. ಇವೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಡೋದಕ್ಕೆ ಜಾರು ಬಂಡೆಗಳೆಲ್ಲ ಇವೆ, ನೀವು ಕೂಡ ನೋಡಬಹುದು. ಇಲ್ಲಿ ನೋಡಿ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ, ಜಾರು ಬಂಡೆ ಆಟ ಆಡ್ತಾ ಇದ್ದಾರೆ ನೋಡಿ. ಇವಾಗ ಸಂಡೇ ಫುಲ್ ರಶ್ ಇರುತ್ತೆ ಇಲ್ಲಿ. ನಾನು ಜಾಸ್ತಿ ಜನಗಳೆಲ್ಲ ಇರೋ ಕಡೆ ವಿಡಿಯೋಗಳನ್ನು ಮಾಡಿಲ್ಲ. ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅನ್ನೋಗೋಸ್ಕರ ಇಲ್ಲಿ ವಿಡಿಯೋ ಮಾಡಿದ್ದೀವಿ. ಹಾಗೆಯೇ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಕೆಲಸ ವಿಡಿಯೋ ಮಾಡೋದು. ಇಲ್ಲಿ ನೋಡಿ ಒಂದು ತಿಮಿಂಗಲ ಥರ ಇದೆ ಜಾರುಬಂಡಿ. ಹಾಗೆಯೇ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲನೂ ಕೂಡ. ಇಲ್ಲಿ ಚೇರ್ ಥರ ಇದೆ, ಇಲ್ಲಿ ಮಲಗೋದಕ್ಕೂ ಕೂಡ ಯೂಸ್ ಮಾಡ್ತಾರೆ ಇದನ್ನು. ನಾನು ಇವಾಗ ಅಲ್ಲಿ ಹೋಗಿ ಕುತ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಒಂದು 10 ನಿಮಿಷ ಕುತ್ಕೊಳ್ಳೋಣ ಅಂತ ನಾನು ಆರಾಮಾಗಿ ಕೂತಿದ್ದೀನಿ ಅಲ್ಲಿ. ಇಲ್ಲಿ ನೀವು ನೋಡಬಹುದು ಒಂದು ನಾಯಿ ಮರಿ ಕೂಡ ಇದೆ. ಪಾಪ ಅದು ನಮ್ಮನ್ನೇ ನೋಡ್ತಾ ಇದೆ ನೋಡಿ. ನಾನು ಹಳ್ಳಿಲಿ ಬೆಳೆದು ಇರೋದ್ರಿಂದ ನನಗೆ ಪ್ರಾಣಿಗಳೆಲ್ಲ ಅಂದರೆ ತುಂಬಾನೇ ಪ್ರೀತಿ. ಹಾಗೆ ಆ ನಾಯಿ ಮರಿದೊಂದು ವಿಡಿಯೋ ತೆಗೆದುಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಕಟ್ಟೆ ಥರ ಮಾಡಿದ್ದಾರೆ. ನೋಡಿ ಮನುಷ್ಯರ ಥರ ಚಿತ್ರಗಳನ್ನು ಬಿಡಿಸಿ ಹಾಗೆ ಮುಖ ಮಾತ್ರ ಓಪನ್ ಬಿಟ್ಟಿದ್ದಾರೆ. ಅಲ್ಲಿ ಹಿಂದ್ಗಡೆಯಿಂದ ನಮ್ಮ ಮುಖ ಹಾಕಿದರೆ ಮುಖ ಬರುತ್ತೆ ಆ ಫೋಟೋ ಜೊತೆ. ಹಾಗೆಯೇ ನಾವು ಮುಂದಕ್ಕೆ ಬಂದ್ವಿ. ಇಲ್ಲೊಂಥರ ಒಂದು ಚಿಕ್ಕ ಕೆರೆ ಥರ ಮಾಡಿಟ್ಟಿದ್ದಾರೆ. ಇಲ್ಲಿ ಚಿತ್ರಗಳೆಲ್ಲ ಇವೆ, ನೀವು ಕೂಡ ನೋಡಬಹುದು. ಮನುಷ್ಯರ ಚಿತ್ರಗಳನ್ನೆಲ್ಲ ಮಾಡಿ ನಿಲ್ಲಿಸಿದ್ದಾರೆ, ಬೊಂಬೆಗಳನ್ನಾಗಿ ಮಾಡಿ. ಮೀನು ಹಿಡಿಯೋ ಸೀನ್ ಥರ ಇಲ್ಲಿ ತೋರಿಸಿದ್ದಾರೆ ಇದರಲ್ಲಿ. ನನಗೆ ಜೋಕಾಲಿ ಆಡೋದು ಅಂದರೆ ಬಹಳನೇ ಪ್ರೀತಿ. ನಾನು ಇಲ್ಲಿ ಹೋದವಾಗೆಲ್ಲ ಒಂದು ರೌಂಡ್ ಜೋಕಾಲಿಗಳನ್ನು ಆಡಿ ಬರ್ತೀನಿ. ನನಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಚೈಲ್ಡ್ಹುಡ್ ನೆನಪುಗಳೆಲ್ಲ ಬರುತ್ತೆ. ನಾನಿವಾಗ ಜೋಕಾಲಿ ಮೇಲೆ ಕೂತು ಆರಾಮಾಗಿ ಕೂತು ಎಂಜಾಯ್ ಮಾಡ್ತಾ ಇದ್ದೀನಿ. ಇಲ್ಲಿ ದೊಡ್ಡವರು ಕೂಡ ಕೂತ್ಕೊಳ್ಬಹುದು, ಹಾಗೇನಿಲ್ಲ. ತುಂಬ ಗಟ್ಟಿಯಾಗಿದೆ ಈ ಜೋಕಾಲಿ. ರೋಪಿಂದ ಕಟ್ಟಿದ್ದಾರೆ ಮೇಲ್ಗಡೆ ಮರಕ್ಕೆ. ತುಂಬ ಚೆನ್ನಾಗಿತ್ತು. ನಾನಂತೂ ಇವತ್ತು ತುಂಬ ಎಂಜಾಯ್ ಮಾಡಿದ್ದೀನಿ. ನೀವು ಯಾವತ್ತಾದರೂ ಹೊನ್ನಾವರ ಕಡೆ ಬಂದರೆ ನೀವು ಕೂಡ ಒಮ್ಮೆ ಈ ಪಾರ್ಕಿಗೆ ಎಂಟ್ರಿ ಕೊಡಿ. ನಾನು ತುಂಬ ಹೊತ್ತು ಈ ಜೋಕಾಲಿ ಮೇಲೆ ಕೂತಿದ್ದೆ. ಹೇಳೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಒಂದು 1/2 ಅವರ್ ಜೋಕಾಲಿ ಆಡಿದ್ದೀನಿ ಇವತ್ತು ನಾನು.
ಇಲ್ಲಿ ಒಂದು ದೋಣಿಯನ್ನು ಮಾಡಿಟ್ಟಿದ್ದಾರೆ. ನಾನು ಅದ್ರ ಮೇಲೆ ಹತ್ಕೊಂಡು ನಿಂತಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ನಾನು ನೋಡಿ ಇವಾಗ ದೋಣಿ ಮೇಲೆ ನಿಂತ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳಿಗೆಲ್ಲ ಇದು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ಇದಕ್ಕೆ ಸಿಗಡಿ ಅಂತಾರೆ ನಮ್ಮ ಕಡೆ, ಇದು ಶಂಖ. ಇಲ್ಲಿ ನೋಡಿ ಒಂದು ಮಿಕ್ಕಿ ಮೌಸ್ ಇದೆ. ನಾನಿವಾಗ ಮಿಕ್ಕಿ ಮೌಸ್ ಜೊತೆ ಕೂತು ಒಂದು ಸೆಲ್ಫಿ ತೆಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಇದು. ಹಾಗೇನೆ ಮುಂದ್ಗಡೆ ಬಂದರೆ ಇಲ್ಲಿ ಒಂದು ಶಂಖ ಕೂಡ ಇತ್ತು. ಮತ್ತೆ ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇವನು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮಗ. ಇಲ್ಲಿ ಒಂದು ಸ್ಟಾರ್ ಥರ ಮಾಡಿಟ್ಟಿದ್ದಾರೆ. ನಮ್ಮ ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮಗ, ನೀವು ನೋಡ್ತಾ ಇರಬಹುದು. ಇಲ್ಲಿ ಒಂದು ಡಾಲ್ಫಿನ್ ಇದೆ. ಇಲ್ಲಿ ಚಿಕ್ಕ ಮಕ್ಕಳು ಆಡೋದಕ್ಕೆ ಮಾಡಿಟ್ಟಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳು ಆಡೋದಕ್ಕೆ ಮಾತ್ರ ಎಂಟ್ರಿ. ಇಲ್ಲಿ ನೋಡಿ ಒಂದು ಹುಡುಗ ಆಡ್ತಾ ಇದ್ದಾನೆ. ಇಲ್ಲಿ ಒಂದು ಛೋಟಾ ಬೀನ್ ಇದೆ. ಮಕ್ಕಳೆಲ್ಲಾನು ನೋಡಿ ಅದ್ರ ಜೊತೆ ಆಡ್ತಾ ಇದ್ದಾರೆ. ಹಾಗೆ ಈ ಪಾರ್ಕಲ್ಲಿ ಒಂದು ಹೂವಿನ ಗಿಡ ಇದೆ. ನೋಡಿ ಹೂವು ಎಷ್ಟು ಸುಂದರವಾಗಿದೆ ಅಂತ. ಹಾಗೆಯೇ ನಾವು ಹೊರಗಡೆ ಬರ್ತಾ ಇದ್ದೀವಿ. ಒಂದು ಕಪ್ಪೆ ಇದೆ, ಅದನ್ನು ಡಸ್ಟ್ಬಿನ್ ಮಾಡಿದ್ದಾರೆ. ಇಲ್ಲಿ ಕಸಗಳನ್ನೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿದೆ ಇದು. ನಾವಿವಾಗ ವಾಪಸ್ ಹೋಗ್ತಾ ಇದ್ದೀವಿ. ಮತ್ತೆ ಎಲ್ಲ ನೋಡ್ತಾ ಒಮ್ಮೆ. ಈ ಪಾರ್ಕಲ್ಲಿ ಒಂದು ಪಪ್ಪಾಯಿ ಮರ ಕೂಡ ಇದೆ, ನೋಡಬಹುದು. ನಾವಿವಾಗ ಹೊರಗಡೆ ಬಂದ್ವಿ. ಈ ಇಕೋ ಬೀಚ್ ಪಕ್ಕದಲ್ಲಿ ಇರುವಂತಹ ಪಾರ್ಕ್ ಅದು. ಇವಾಗ ಇಕೋ ಬೀಚಿಗೆ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಇಕೋ ಬೀಚಿನ ವ್ಲಾಗ್ ಮಾಡಿ ಹಾಕಿದ್ದೆ, ನೀವು ಕೂಡ ನೋಡಬಹುದು ಆ ವ್ಲಾಗನ್ನು. ಸಂಡೇ ಸ್ಪೆಷಲ್ ವ್ಲಾಗ್ ಅಂತ ಒಂದು ವ್ಲಾಗ್ ಹಾಕಿದ್ದೆ, ನೋಡಿ ನೀವು ಕೂಡ ಒಮ್ಮೆ, ನೋಡಿಲ್ಲ ಅಂದರೆ. ಇವಾಗ ನಾವಲ್ಲಿ ಹೋಗಿದ್ವಿ ಅಲ್ಲ, ಹಾಗಾಗಿ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ಮತ್ತೆ ಇಕೋ ಬೀಚ್ಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಒಂದು ಸೆಲ್ಫಿ ತೆಗೆದುಕೊಂಡು ಬಂದ್ವಿ ಅಲ್ಲಿಂದ ಅಷ್ಟೇ. ಈ ಬೀಚು ಕೂಡ ತುಂಬ ಸುಂದರವಾಗಿದೆ. ನೀವು ಯಾವತ್ತಾದರೂ ಹೊನ್ನಾವರದ ಕಡೆ ಬಂದರೆ ಇಲ್ಲಿ ಒಮ್ಮೆ ಹೋಗಿ ಬನ್ನಿ. ಪಾರ್ಕು ಬೀಚ್ ಎಲ್ಲ ಸುತ್ತಾಡಿ ಇವಾಗಷ್ಟೇ ಮನೆಗೆ ಬಂದ್ವಿ. ತುಂಬ ಸುಸ್ತಾಗಿದೆ. ಇವಾಗಿನ ಫ್ರೆಶ್ ಅಪ್ ಆಗಬೇಕು. ಹಾಗೇನೆ ಕೆಲಸಗಳೆಲ್ಲನೂ ಕೂಡ ಹಾಗೇನೆ ಬಾಕಿ ಇದೆ. ಇವಾಗ ಕೆಲಸಗಳನ್ನೆಲ್ಲ ಮಾಡಬೇಕು. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.